ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ತಾ ಇರ್ಬೋದು ನೈಟಿ ಆಲ್ಟ್ರೇಷನ್ನು ಮತ್ತು ಸ್ಯಾರಿ ಪೆಟಿಕೋಟು ಆಲ್ಟ್ರೇಷನ್ ಅಂದರೆ ಸೈಡು ಸ್ಟಿಚಿಂಗ್ ಮಾಡೋದು ಪೆಟಿಕೋಟು ನೋಡ್ತಾ ಇರ್ಬೋದು. ಬರೀ ಏನಪ್ಪ ಅಂತಂದರೆ ಈ ನೈಟಿ ಸ್ಟಿಚಿಂಗು ಮತ್ತು ಸ್ಯಾರಿ ಪೆಟಿಕೋಟ್ ಸ್ಟಿಚಿಂಗು ಇವಾಗ ಏನಪ್ಪ ಅಂತಂದರೆ ಆನ್ಲೈನಲ್ಲಿ ಬ್ಲೌಸು ಅಥವಾ ಡ್ರೆಸ್ಸು ಏನಾದರೂ ಒಂದು ಆರ್ಡ್ರ್ ಮಾಡ್ಕೊಳ್ತಾರಲ್ವ, ಅದು ಫುಲ್ಲು ಫಿಟ್ಟಿಂಗ್ ಅಂತೂ ಕರೆಕ್ಟಾಗಿ ಬರೋದೇ ಇಲ್ಲ. ಮೊದಲೇ ಅದು ಒಂದು ಬ್ಲೌಸ್ ಎಲ್ಲ ಆರ್ಡ್ರ್ ಮಾಡ್ಕೊತಾರಲ್ವ, ಅದು ಒಂದು ಏನಪ್ಪ ಅಂದರೆ ಇದಷ್ಟಕ್ಕೂ ಆರಾಮಾಗಿ ನಾವು ಮಾಮೂಲಿ ಸಿಂಪಲ್ ನಮಗೆ ಪೆಡಲ್ಲು ಆರಾಮಾಗಿ ತುಳಿಯೋಕ್ಕೆ ಬಂತು ಅಂದರೆ ಸಾಕು ಫ್ರೆಂಡ್ಸ್. ಬ್ಲೌಸ್ ಕಟ್ಟಿಂಗು ಬೇಡ, ಬ್ಲೌಸ್ ಸ್ಟಿಚಿಂಗು ಬೇಡ, ಕಲಿಬೇಕಂತ ಏನೂ ಇಲ್ಲ. ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಏನಲ್ಲಪ್ಪ ಅಂತಂದ್ರೆ ಡೈಲಿ ಒಂದು 100, 150, 200 ರೂಪಾಯಿಂದ ಆರಾಮಾಗಿ ದುಡ್ಕೋಬೋದು ಹೆಣ್ಮಕ್ಳು. ನೋಡ್ತಾ ಇರ್ಬೋದು, ನಮಗೆ ಬರೀ ಪೆಡಲ್ ತುಳಿಯೋಕ್ಕೆ ಬಂದರೆ ಸಾಕು ಫ್ರೆಂಡ್ಸ್. ಮಿಷನ್ನು ಯೂಸ್ ಮಾಡೋಕ್ಕೆ ಬಂದರೆ ಸಾಕಾಗುತ್ತೆ, ಆರಾಮಾಗಿ ದುಡಿಮೆನ ದುಡ್ಕೋಬೋದು. ನೋಡ್ತಾ ಇರ್ಬೋದು, ನಾನು ಏನು ಸ್ಯಾರಿ ಪೆಟಿಕೋಟು ಡಮ್ಮಿ ಸ್ಟಿಚಿಂಗನ್ನು ಹಾಕಿರ್ತಾರಲ್ವ, ಅದರಲ್ಲಿ ಒಂದು ನಾವು ಅದ್ರ ಮೇಲೆ ಹೊಲಿಗೆ ಬಂದುಬಿಟ್ರೆ ಕರೆಕ್ಟಾಗಿ ನಮಗೆ 20 ರೂಪಾಯಿ ಸಿಗುತ್ತೆ ಇದರಲ್ಲಿ. ಇಂಥದ್ದೊಂದು ಏನಪ್ಪ ಅಂತಂದರೆ ಒಂದು 10 ಪೀಸು ಅಂದರೆ 10 ಸ್ಯಾರಿ ಪೆಟಿಕೋಟ್ ಸಿಕ್ತು ಅಂದರೆ ಮುಗೀತು, ನಮಗೆ ಅಲ್ಲೇ ಬಂತು 200 ರೂಪಾಯಿ ದುಡ್ಡು ಬರುತ್ತೆ. ಅಂಥದ್ರಲ್ಲಿ 10 ಯಾಕಪ್ಪ ಅಂದರೆ 10 ಸಿಕ್ಕರೆ ಸಾಕಾಗುತ್ತೆ, ನಮಗೆ ಡೈಲಿ 200 ರೂಪಾಯಿ ಸಿಗುತ್ತೆ. ಅಂಥದ್ರಲ್ಲಿ ಡೈಲಿ ನಮಗೆ ಇದೇ ಥರ ನಮಗೆ ದುಡಿಮೆ ಸಿಕ್ತು ಅಂತಂದರೆ ನೈಟಿ ಆಲ್ಟ್ರೇಷನ್ ಆಗಿರ್ಬೋದು, ಡ್ರೆಸ್ ಆಲ್ಟ್ರೇಷನ್ ಆಗಿರ್ಬೋದು, ಬ್ಲೌಸ್ ಆಲ್ಟ್ರೇಷನ್ ಆಗಿರ್ಬೋದು, ಈ ಥರದ್ದೊಂದು ಡೈಲಿ ಸಿಗುತ್ತೆ. ಯಾಕಪ್ಪ ಅಂದರೆ ಅವ್ರು ಮಾಡ್ತಾರಪ್ಪ ಅಂತಂದರೆ ಅವರು ನಮ್ಮ ಕಡೆ ಜನ ಬರೋದು ಕಸ್ಟಮರ್ ಬಂದೇ ಬರ್ತಾರೆ. ಡೈಲಿ ನೀನು ಮಿಷಿನ್ ಮೇಲೆ ಆರಾಮಾಗಿ ಕೂತ್ಕೊಳ್ಳಿ ಫ್ರೆಂಡ್ಸ್, ನಿಜವಾಗ್ಲೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಕಸ್ಟಮರು. ಒಂದು ಸ್ಯಾರಿ ಪೆಟಿಕೋಟಿಗೆ ಒಂದು ಸ್ಟಿಚಿಂಗ್ ಹಾಕಿದರೆ 20 ರೂಪಾಯಿ ಬರುತ್ತೆ. ಈ ಥರ ಒಂದು ಬ್ಲೌಸ್ ಕೂಡ ಆರ್ಡ್ರ್ ಮಾಡಿ ತೋರಿಸ್ಕೊತಾರೆ. ಇದು ಫಿಟ್ಟಿಂಗ್ ಅಂತೂ ಕರೆಕ್ಟಾಗಿ ಕೂರಲ್ಲ, ಇನ್ನೊಂದು ಎಕ್ಸ್ಟ್ರಾನ ನಾವು ಫಿಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಈ ಥರ ಹೊಲಿಗೆ ಒಂದು ಬಿಟ್ಟುಬಿಟ್ರೆ ಇದಕ್ಕೆ ಒಂದು 20 ರೂಪಾಯಿನೂ ತೊಗೋಬೋದು ಆರಾಮಾಗಿ. ಯಾಕಪ್ಪ ಅಂದರೆ ಬರೀ ಏನಪ್ಪ ಅಂದರೆ ನಮ್ಮ ಏರಿಯಾದಲ್ಲಿ ಯಾವ್ಯಾವ ಥರ ದುಡ್ಡು ತೊಗೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾವು ದುಡ್ಡು ತೊಗೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಒಂದಿಷ್ಟು ಬ್ಲೌಸನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಉಕ್ಸ್ ಮಾಡಬೇಕು, ಕೈವಲಿಗೆ ಮಾಡಬೇಕು. ಕೈವಲಿ ಉಕ್ಸು ಮಾಡಿದರೆ ಇದು ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಒಂದಿಷ್ಟು ಮೊನ್ನೆ ಸ್ಟಿಚಿಂಗ್ ಮಾಡಿ ಎತ್ತಿಟ್ಟಿದ್ದೆ. ಇವಾಗ ಏನಪ್ಪ ಅಂದರೆ ಇನ್ನೊಂದು ಬ್ಲೌಸು ಇವಾಗ ಕಟ್ಟಿಂಗ್ ಮಾಡಿಬಿಟ್ಟು ನಾನು ಅದನ್ನು ಕೂಡ ಇವಾಗ ಹೊಲಿಬೇಕು. ನೋಡ್ತಾ ಇರ್ಬೋದು, ಆರಾಮಾಗಿ ಅಂದರೆ ಒಂದಿಷ್ಟು ಸ್ಯಾರಿ ಪೆಟಿಕೋಟು ಅಂತೂ ಕಂಪಲ್ಸರಿ ತೊಗೊತಾರೆ. ಆ ಥರ ಒಂದು ಸ್ಟಿಚಿಂಗ್ ಮಾಡಿ ಇಟ್ಕೊಂಡ್ರೆ ನಮಗೆ ರೆಡಿಮೇಡ್ ಪೆಟಿಕೋಟ್ ಏನಪ್ಪ ಅಂತಂದರೆ ಡಮ್ಮಿ ಸ್ಟಿಚ್ ಎಲ್ಲ ಹಾಕಿರ್ತಾರೆ ಅವರು. ಅಷ್ಟೊಂದು ಅಂದರೆ ಹೊಲಿಗೆ ಬಿಚ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ರೆ ಅದು ಲಂಗ ಕೂಡ ಸ್ಯಾರಿ ಪೆಟಿಕೋಟು ಅದು ಕೂಡ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದು ಹೊಲಿಗೆ ಮೇಲೆ ಹೊಲಿಗೆ ಹಾಕಿದರೆ ಪೀಸ್ ಇರುತ್ತೆ ಅಲ್ವಾ, 7 ಪೀಸು 8 ಪೀಸು ಆ ಥರ ಇರುತ್ತೆ ಅಲ್ವಾ, ಅದರ ಮೇಲೆ ಒಂದೊಂದು ಹೊಲಿಗೆ ಹಾಕ್ಸ್ಕೊಂಬಿಟ್ರೆ ಖಂಡಿತವಾಗ್ಲೂ ವರ್ಷಾನುಗಟ್ಟಲೆ ಲಂಗ ಸ್ಯಾರಿ ಪೆಟಿಕೋಟ್ ಅಂತೂ ಖಂಡಿತವಾಗ್ಲೂ ಹಾಳಾಗೋದೇ ಇಲ್ಲ. ನೈಟಿ ಕೂಡ ಹಾಗೇನೆ ಫುಲ್ಲು ಲೂಸ್ ಎಲ್ಲ ಇರುತ್ತೆ ಅಲ್ವಾ. ನೈಟಿ ಆಲ್ಟ್ರೇಷನ್ ಮಾಡಿಲ್ಲ ಅಂದರೆ ಯಾರು ಯೂಸೇ ಮಾಡಲ್ಲ. ಅವ್ರವ್ರು ಅಂದರೆ ಬಾಡಿ ತಕ್ಕಂಗೆ ಅವರು ಆಲ್ಟ್ರೇಷನ್ ಮಾಡ್ಕೊತಾರೆ ಒಬ್ಬೊಬ್ರಿಗೂ. ಯಾಕಂದರೆ ಅವ್ರ ಬಾಡಿ ತಕ್ಕಂಗೆ ಒಬ್ಬೊಬ್ಬರು ಆಲ್ಟ್ರೇಷನ್ ಕೂಡ ಮಾಡ್ಕೊಳ್ಳೋದಿಲ್ಲ, ಮೇಲೆ ಒಂದು ಹೊಲಿಗೆ ಹಾಕ್ಸ್ಕೊಂಡ್ಬಿಡ್ತಾರೆ, ಅದು ಅವರಿಗೆ ಕರೆಕ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ಒಂದು ಅಳತೆ ತೊಗೊಂಡ್ಬಿಟ್ಟು ಇದು ಬ್ಲೌಸ್ ಕೂಡ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಪಟಾಪಟ್ ಅಂತ ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ತುಂಬ ಈಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂದು ಏನಪ್ಪ ಅಂದರೆ 1 ಅವರು ಅಥವಾ 2 ಅವರ್ ಮಿಷಿನ್ ಮೇಲೆ ಕುಂತರೆ ಸಾಕು, ನಮಗೆ ಆರಾಮಾಗಿ 200ರಿಂದ 300 ರೂಪಾಯಿ ಆರಾಮಾಗಿ ಗಳಿಸ್ಬೋದು. ಅಂದರೆ ಡೈಲಿ ಕಸ್ಟಮರ್ ಮಾತ್ರ ನಾವು ಬೇಕ್ ಮಾಡ್ಕೋಬೇಕು. ಯಾವಾಗ್ಲೂ ಅವ್ರಿಗೆ ಬರ್ತಾರೆ ಅಂದರೆ ಪ್ರೀತಿಯಿಂದ ಮಾತಾಡಿಸ್ಕೋಬೇಕು, ನಮ್ಮ ಕಡೆ ಸೆಳ್ಕೋಬೇಕು ಅವರನ್ನು. ಆವಾಗ ಮಾತ್ರ ನಮಗೆ ಕಸ್ಟಮರ್ ಜಾಸ್ತಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ನಾವು ಕೋಪ ಮಾಡ್ಕೊಳ್ಳೋದು, ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು, ಅವ್ರು ಹೇಳಿದ ಟೈಮಿಗೆ ನಾವು ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಬರೋದೇ ಇಲ್ಲ ಅವರು. ಅವ್ರು ಹೇಳಿರ್ತಾರಲ್ವ, ಅವ್ರ ಟೈಮಿಗೆ ಪ್ರಕಾರ ನಾವು ಕೊಡಲೇಬೇಕಾಗುತ್ತೆ. ಅವ್ರಿಗೆ ಇಷ್ಟು ಟೈಮಿಗೆ ನಾವು ಕೇಳಬೇಕಾಗುತ್ತೆ, ಯಾವಾಗ ಬೇಕು ಯಾವಾಗಿಲ್ಲ ಅಂತ ಕೇಳಬೇಕಾಗುತ್ತೆ. ಅವ್ರು ಹೇಳ್ತಾರೆ ಇಷ್ಟು ದಿನಕ್ಕೆ ಬೇಕು ಇಷ್ಟು ದಿನಕ್ಕಿಲ್ಲ ಅಂತ ಅಂದಾಗ ಆಯಿತು ರೆಡಿ ಮಾಡಿಕೊಡ್ತೀನಿ ಅಂತ ಅಂದಾಗ ಅವ್ರಿಗೆ ಖುಷಿನೂ ಆಗುತ್ತೆ. ನಾವು ಹೇಳಿದ ಟೈಮ್ ಪ್ರಕಾರ ಕೊಡ್ತಾರೆ ಬಿಡಿ ಅಂತಂದ್ಬಿಟ್ಟು ಅವ್ರಿಗೆ ಖುಷಿ ಆಗುತ್ತೆ. ಆವಾಗ ಅವರು ಹೋಗಿ ಇನ್ನೊಬ್ಬರಿಗೆ ಹೇಳ್ತಾರೆ, ನಾವು ಹೇಳಿದ ಪ್ರಕಾರನೇ ಅವರು ಸ್ಟಿಚ್ ಮಾಡಿಕೊಡ್ತಾರೆ, ನಾವು ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ತಾರೆ ಅಂತ. ಆವಾಗ ಕಸ್ಟಮರು ಬರೋದಕ್ಕೆ
ನಮಗೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆಪ್ಪ ಅಂದರೆ ನಮ್ಮ ಟೈಲರಿಂಗ್ ಬಿಸ್ನೆಸ್ಸು ಇಂಪ್ರೂವ್ ಆಗ್ತಾ ಆಗ್ತಾ ನಾವು ಒಂದು ಸ್ವಲ್ಪ ಒಂದು ಲೆವೆಲಿಗೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತೀವಿ. ನಮ್ಮ ಮೈಂಡಲ್ಲಿ ಏನಾಗುತ್ತೆಪ್ಪ ಅಂದರೆ ನಮಗೆ ದುಡ್ಡು ಬರೋದು ನೋಡಿಬಿಟ್ಟು ನಮ್ಮ ಮೈಂಡಲ್ಲಿ ಏನಾಗುತ್ತೆಪ್ಪ ಅಂದರೆ ನಾವು ಇನ್ನೂ ಕಲಿಬೇಕು, ಇನ್ನೂ ಹೆಚ್ಚೆಚ್ಚು ಕಲಿಬೇಕು, ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು, ಇದು ಡ್ರೆಸ್ ಎಲ್ಲ ಸ್ಟಿಚಿಂಗ್ ಮಾಡ್ಕೋಬೇಕು, ಕಲಿಬೇಕು ಅಂತ ಮೈಂಡಲ್ಲಿ ಅದು ಕೂತ್ಕೊಂಡ್ಬಿಡುತ್ತೆ. ಆವಾಗ ತನ್ನಷ್ಟಕ್ಕೆ ತಾನೇ ನಮಗೆ ಹೊಲಿಯೋದಕ್ಕೆ ಆರಾಮಾಗಿ ಕಲ್ತ್ಕೊಂಡು ನೀವು ಎಲ್ಲೂ ಹೋಗೋದೇ ಬೇಕಾಗಿಲ್ಲ ಫ್ರೆಂಡ್ಸ್. ಆರಾಮಾಗಿ ಆನ್ಲೈನ್ ಕ್ಲಾಸೆಲ್ಲ ತೊಗೋಬೋದು. ಆನ್ಲೈನ್ ಕ್ಲಾಸೆಲ್ಲ ಇರುತ್ತೆ ಅಲ್ವಾ, ಅಂತಲ್ಲಿ ನೋಡಿಬಿಟ್ಟು ನೀವು ಆರಾಮಾಗಿ ನೀವು ಸ್ಟಿಚಿಂಗನ್ನು ಕಲಿಬೋದು. ಏನು ತೊಂದರೆ ಆಗೋಲ್ಲ. ಮನೆಯಲ್ಲೇ ನಾವು ಇದ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಕಲಿಬೋದು. ಹೊರಗಡೆ ಹೋಗ್ಬೇಕಪ್ಪ ಹೆಂಗಪ್ಪ, ನಮ್ಮ ಊರಲ್ಲಿ ಯಾರೂ ಕಲಿಸೋರೇ ಇಲ್ಲ ಅಂತ ಅಂದಾಗ ಫೋನಲ್ಲಿ ಹೆಂಗಿದ್ರು ಪ್ರತಿಯೊಬ್ಬರ ಹತ್ರನೂ ಫೋನ್ ಹೆಂಗಿದ್ರು ಯೂಸ್ ಮಾಡ್ಕೊತಾರೆ. ಅದನ್ನೇ ಒಳ್ಳೆಯದಕ್ಕೆ ಯೂಸ್ ಮಾಡಿದ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಇವಾಗ ಬರೀ ಒಂದು ಡ್ರೆಸ್ಸು ಆಲ್ಟ್ರೇಷನ್ ಮಾಡಿಕೊಟ್ರೆ ಹತ್ತತ್ರ ಒಂದು 30 ರೂಪಾಯಿ ತೊಗೊತೀವಿ ಬರೀ ಸೈಡ್ ಫಿಟ್ಟಿಂಗ್ ಮಾಡಲಿಕ್ಕೆ. ಮತ್ತು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ಸ್ ಎಲ್ಲ ಬೇರೆ ಬೇರೆ ಪಾರ್ಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಒಂದು 2-3 ಸ್ಟಿಚಿಂಗ್ ಹಾಕ್ಕೊಟ್ರೆ ಒಂದು 35-40 ರೂಪಾಯಿ ಅಂತೂ ಕಂಪಲ್ಸರಿ ತೊಗೊತೀವಿ. ಮದುವೆ ಸೀಸನ್ ಆಗಿರ್ಬೋದು, ಹಬ್ಬ ಸೀಸನ್ ಆಗಿರ್ಬೋದು, ಯಾವುದಾದ್ರೂ ಫಂಕ್ಷನ್ಗಳಂತೂ ಅವಾಗ ಕಂಪಲ್ಸರಿ ನಮ್ಮ ಕಡೆ ಬಂದೇ ಬರುತ್ತೆ. ಡೈಲಿ ಯೂಸ್ ಮಾಡಲೇಬೇಕಲ್ವ ಬಟ್ಟೆನ. ಕಂಪಲ್ಸರಿ ಟೈಲರಿಂಗ್ ಬಿಸ್ನೆಸ್ ಅಂತೂ ಯಾವುದೇ ರೀತಿ ಲಾಸ್ ಅಂತೂ ಆಗೋದೇ ಇಲ್ಲ. ಏನಪ್ಪ ಅಂತಂದರೆ ಒಂದು 6-7 ರೂಪಾಯಿ ಥ್ರೆಡ್ ಬರುತ್ತೆ, ಒಂದು ಆಯಿಲ್ ಪಾಕೆಟ್ ಸಿಗುತ್ತೆ, ಸೂಜಿ ಒಂದು 3 ರೂಪಾಯಿ ಸೂಜಿ ಫ್ರೆಂಡ್ಸ್ ಇದ್ದರೆ ಬೇಕಾದಂಗೆ ನಾವು ದುಡಿಮೆನ ಮಾಡ್ಕೋಬೋದು. ಡೈಲಿ ಯೂಸ್ ಮಾಡೋದು ಏನಪ್ಪ ಅಂದರೆ ಅದಿಷ್ಟೇ ಅಲ್ವಾ. ಥ್ರೆಡ್ ಅಂತೂ 7 ರೂಪಾಯಿ ಆಗಿದೆ ಇವಾಗ. ಎಲ್ಲ ಸೇರಿ ಒಂದು 10 ರೂಪಾಯಿ ಖರ್ಚು ಕೂಡ ಆಗಲ್ಲ. ಒಂದು ಡ್ರೆಸ್ಸು ಫಿಟ್ಟಿಂಗ್ ಮಾಡಿಕೊಟ್ರೆ ನಮಗೆ 30 ರೂಪಾಯಿಂದ 40 ರೂಪಾಯಿ ಆರಾಮ್ ಗಳಿಸ್ಬೋದು. 10 ರೂಪಾಯಿ ನಮಗೆ ಇದು ಹಾಕಿದ್ರೂ 30 ರೂಪಾಯಿ ಅಂತೂ 25-30 ರೂಪಾಯಿ ಅಂತೂ ನಮಗೆ ಮಿಕ್ಕುತ್ತೆ ಅಲ್ವಾ. ಆರಾಮಾಗಿ ದುಡ್ಕೋಬೋದು ಹೆಣ್ಮಕ್ಳಾಗಿ. ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಕೆಲಸನೂ ಇದೆ. ಅದರಲ್ಲೂ ಈ ಟೈಲರಿಂಗ್ ಕೆಲಸ ಅಂತೂ ಖಂಡಿತವಾಗ್ಲೂ ಒಳ್ಳೆಯ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಆರಾಮಾಗಿ ಎಲ್ಲಿ ಹೊರಗಡೆ ಹೋಗ್ಬೇಕಪ್ಪ ಅಂತ ಇಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ನಾವು ಸ್ಟಿಚಿಂಗನ್ನು ಮಾಡಿಕೊಟ್ರೆ ನಮಗೆ ನಮ್ಮ ಹತ್ರನೇ ಬರ್ತಾರೆ ಅಲ್ವಾ ಅವರು ಕಸ್ಟಮರು. ನಾವೇ ಅವ್ರ ಹತ್ರ ಹೋಗ್ಬೇಕಂತ ಏನಿಲ್ಲ, ಅವರೇ ನಮ್ಮ ಹತ್ರ ಬರ್ತಾರೆ ಸ್ಟಿಚ್ ಮಾಡಿಕೊಡಿ ಅಂತ. ಕೆಲವು ಕಡೆ ಬೇರೆ ಕಡೆ ಎಲ್ಲ ಬ್ಲೌಸನ್ನು ಹೊಲಿಸಿರ್ತಾರೆ ಫ್ರೆಂಡ್ಸ್, ಅವರು ಫಿಟ್ಟಿಂಗು ಸರಿಯಾಗಿ ಕೂತಿರಲ್ಲ. ಅವರು ಬರ್ತಾರೆ, ಅವರು ತೊಗೊಂಡು ಬರ್ತಾರೆ, ಇದು ಫಿಟ್ಟಿಂಗು ಸರಿಯಾಗಿ ಆಗ್ತಿಲ್ಲ, ಸ್ವಲ್ಪ ಹೊಲಿಗೆ ಬಿಟ್ಕೊಡಿ ಅಂತಂದ್ಬಿಟ್ಟು ಅವರಿಂದ ನಾವು 10 ರೂಪಾಯಿ ತೊಗೋಬೋದು. ಒಂದು ಬ್ಲೌಸಿಗೆ ಏನಪ್ಪ ಅಂತಂದರೆ ನೀವು ಚಾರ್ಜ್ ಮಾಡಬೇಕು. ಒಂದು ಸೈಡ್ ಫಿಟ್ಟಿಂಗು ತೊಗೊತೀವಿ, ಸಿಂಪಲ್ಲಾಗಿ ಒಂದು ಹೊಲಿಗೆ ಬಿಟ್ಕೊಡ್ತೀವಪ್ಪ ಅಂತಂದರೆ 10 ರೂಪಾಯಿ ತೊಗೊಳ್ಳಿ ಸಾಕಾಗುತ್ತೆ. ಅಕ್ಕಪಕ್ಕ ಅವರು 15 ರೂಪಾಯಿ ತೊಗೊತಾರೆ, ನೀವು 10 ರೂಪಾಯಿನೇ ತೊಗೊಳ್ಳಿ. ಆವಾಗ ನಿಮ್ಮ ಕಡೆನೇ ಜಾಸ್ತಿ ಕಸ್ಟಮರು ಬರ್ತಾರೆ. ಈ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ಟು ನೀವು ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಅಂದರೂ ಒಳ್ಳೆ ಬೆನಿಫಿಟ್ ಇದೆ ಟೈಲರಿಂಗಲ್ಲಿ. ನಮಗಂತೂ ಬ್ಲೌಸ್ ಸ್ಟಿಚಿಂಗೇ ಮಾಡೋಕ್ಕೆ ಬರೋಲ್ಲಪ್ಪ, ಇನ್ನೇನು ನಾನು ಟೈಲರಿಂಗ್ ಮಾಡೋದು ಅಂತ ಚಿಂತೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಚಿಂತೆನ ಬಿಟ್ಬಿಡಿ. ನೀವು ಬ್ಲೌಸೇ ಹೊಲಿಬೇಕು, ನಾವು ಡ್ರೆಸ್ಸೇ ಸ್ಟಿಚಿಂಗ್ ಮಾಡಬೇಕು ಅಂತ ಮೈಂಡಲ್ಲಿ ನೀವು ಇದ್ದರೆ ತೆಗೆದಾಕ್ಬಿಡಿ. ಆರಾಮಾಗಿ ಇವಾಗ ಏನಪ್ಪ ಅಂತಂದರೆ ಒಳ್ಳೊಳ್ಳೆ ಡ್ರೆಸ್ ಬರುತ್ತೆ ಫ್ರೆಂಡ್ಸ್, ಅದೆಲ್ಲ ಸೈಡ್ ಫಿಟ್ಟಿಂಗ್ ಅಂತ ತುಂಬ ಬಂದೇ ಬರುತ್ತೆ. ಕಸ್ಟಮರ್ ತಗೊಂಡು ಬಂದೇ ಬರ್ತಾರೆ. ನಮ್ಮ ಮನೇಲಿ ಮಿಷಿನ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಮಿಷಿನ್ ಇದ್ದರೆ ಸಾಕು, ನಿಮಗೆ ಆರಾಮಾಗಿ 250-300 ರೂಪಾಯಿ ಆರಾಮಾಗಿ ಗಳಿಸ್ಬೋದು. ಒಳ್ಳೆಯ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ಇದು ಟೈಲರಿಂಗು. ನಾನೇನಪ್ಪ ಅಂದರೆ ಇವಾಗ ಅಳತೆ ಮಾಡ್ಕೊಂಡ್ಬಿಟ್ಟು ನಾನು ಇದು ಬ್ಲೌಸು ಕೊಟ್ಟಿದ್ದರು, ಅದಕ್ಕೋಸ್ಕರ ನಾನು ಅದು ಸ್ಯಾರಿ ಪೆಟಿಕೋಟು ಮತ್ತು ಬ್ಲೌಸು ನಮ್ಮದೇ. ಆ ಥರದ್ದೊಂದು ಬ್ಲೌಸ್ ಒಂದಿಷ್ಟು ಸಿಕ್ಬಿಡ್ತಪ್ಪ ಅಂದರೆ ನೈಟಿ ಆಲ್ಟ್ರೇಷನ್ನು ಮತ್ತು ಸ್ಯಾರಿ ಪೆಟಿಕೋಟು ಇದು ಡಮ್ಮಿ ಸ್ಟಿಚಿಂಗ್ ಎಲ್ಲ ಹಾಕಿರ್ತಾರಲ್ವ, ನಾವು ಮೇಲೆ ಒಂದು ಹೊಲಿಗೆನ ಹಾಕಿದ್ರೆ ನಮಗೆ ಆರಾಮಾಗಿ ದುಡ್ಡು. ಬಿಡಪ್ಪ ನಮ್ಮ ಬಂಡವಾಳ ಆಗಬೇಕು ಹೆಂಗೆ ಏನು ಅಂತ ಖಂಡಿತವಾಗ್ಲೂ ಬಂಡವಾಳ ಅಂತೂ ಹಾಕೋಕ್ಕೆ ಹೋಗಬೇಡಿ. 5,000-6,000 ರೂಪಾಯಿ ಕೊಟ್ಟರೆ ಆರಾಮಾಗಿ ನಾರ್ಮಲ್ ಒಂದು ಚಿಕ್ಕ ಮಿಷನ್ ಅಂತೂ ಬಂದೇ ಬರುತ್ತೆ ಶಾಪ್ಗಳಲ್ಲಿ. ಅದೊಂದು ಮಿಷನ್ ತಂದಿಟ್ಕೊಂಬಿಟ್ರೆ ಆರಾಮಾಗಿ ನೀವು ದುಡ್ಕೋಬೋದು. ಒಂದು 3 ತಿಂಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಐಡಿಯಾ ಇತ್ತಪ್ಪ ಅಂತಂದರೆ, ಒಳ್ಳೆ ದುಡಿಯೋದೊಂದು ಲಕ್ ಇತ್ತಪ್ಪ ಅಂದರೆ 4-5 ತಿಂಗಳಲ್ಲಿ ನಿಮ್ಮ ಮಿಷನ್ ದುಡ್ಡು ರಿಟರ್ನ್ ಆಗುತ್ತೆ ಫ್ರೆಂಡ್ಸ್ ಖಂಡಿತನ. ಅಂದರೆ ಬಿಗಿನರ್ಸ್ ಕಲಿಯೋರು ಇರ್ತಾರಲ್ವ ಅವ್ರಿಗೆ ಹೇಳ್ತಿರೋದು. ಮೊನ್ನೆ ಇವ್ರದ್ದೇನು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಲ್ವ, ಇವ್ರದ್ದೇ ಒಂದು 5 ಡ್ರೆಸ್ಸು, ಇವ್ರ ಮಗಳದೇ 5 ಡ್ರೆಸ್ಸು ಆನ್ಲೈನಲ್ಲಿ ತರಿಸ್ಕೊಂಡಿದ್ರಂತೆ. ಅದನ್ನು ನಾನು ಸ್ಟಿಚಿಂಗ್ ಮಾಡಿ ಎತ್ತಿಟ್ಟೆ.
ಅವ್ರದ್ದೇ ಬ್ಲೌಸು ಇದು ಎಲ್ಲ ಈ ಒಂದೇ ಸಲ ಕೊಡಬೇಕು ಅಂತಲೇ ಹೇಳಿರೋದು. ಡ್ರೆಸ್ ಆಲ್ರೆಡಿ ಆಗಿತ್ತು, ಇದೊಂದು ಬ್ಲೌಸ್ ಇತ್ತು, ಅದಕ್ಕೋಸ್ಕರ ಇದನ್ನು ನಾನು ಇವಾಗ ಸ್ಟಿಚಿಂಗ್ ಮಾಡಿಬಿಟ್ಟು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹಂಗೆ ಅಂತ ಹೇಳಿಬಿಟ್ಟು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಕಂತ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಂಥ ಒಂದು ಒಳ್ಳೊಳ್ಳೆ ಮಾಹಿತಿನ ಖಂಡಿತವಾಗ್ಲೂ ಕೊಡ್ತಾ ಹೋಗ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದೇನು ಅಂತ. ನಂದು ಮಿಷನ್ ಕೂಡ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕರೆಂಟ್ ಇಲ್ಲಪ್ಪ ಅಂತಂದರೆ ನಾನು ಪೆಡಲ್ ಕೂಡ ಹಾಕಿಬಿಟ್ಟು ತುಳಿತೀನಿ, ಏನೂ ತೊಂದರೆ ಅಂತೂ ಏನಿಲ್ಲ. ಕರೆಂಟ್ ಇತ್ತಪ್ಪ ಅಂತ ನಾನು ಪೆಡಲ್ ಬಿಟ್ಬಿಟ್ಟು ನಾನು ಮಿಷನ್ನಲ್ಲೇ ಪವರ್ ಮಿಷನಲ್ಲೇ ನಾನು ಸ್ಟಿಚಿಂಗನ್ನು ಮಾಡ್ತೀನಿ. ಎರಡಕ್ಕೂ ಅಡ್ಜಸ್ಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನು ಹೊಲ್ಕೊಂಡು ಹೋಗ್ತೀನಿ. ನನಗಂತೂ ನನಗೆ ಅನಿಸೋ ಮಟ್ಟಿಗೆ ಟೈಲರಿಂಗ್ ಬಿಸ್ನೆಸ್ ಅಂತೂ ಸಖತ್ತಾಗಿ ಇಂಪ್ರೂವ್ ಮಾಡ್ಕೋಬೋದು. ನಾವು ಖಂಡಿತವಾಗ್ಲೂ ಇಂಪ್ರೂವ್ ಆಗ್ತೀವಿ ಅಂತಲೇ ಭರವಸೆ ಇದೆ. ಯಾಕಪ್ಪ ಅಂದರೆ ನನಗೆ ಗೊತ್ತಾಗುತ್ತೆ ಅಲ್ವಾ, ಎಷ್ಟು ದುಡ್ಡು ಉಳಿಯುತ್ತೆ, ಎಷ್ಟು ಲಾಭ ಆಗುತ್ತೆ, ಎಷ್ಟು ಇಲ್ಲ ಅಂತ ಅಂದ್ಬಿಟ್ಟು. ಇದರಲ್ಲಿ ಬಂಡವಾಳ ಹಾಕೋಂಥದ್ದು ಏನೂ ಇಲ್ಲ. ಸ್ಟಾರ್ಟಿಂಗೇ ಒಂದು ಮಿಷನ್ ತಂದಿಟ್ಕೊಂಡ್ರೆ ಮುಗೀತು. ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಪಾರ್ಟ್ಸ್ಗೂ ಒಂದೇ ಸಲ ಕಟ್ಟಿಂಗ್ ಮಾಡುವಾಗ ನಾವು ಎತ್ತಿಟ್ಕೊಂಬಿಟ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಒಳ್ಳೆಯ ಒಂದು ಹೆಲ್ಪ್ ಅಂತಲೇ ಆಗ್ಬೋದು. ಒಂದೊಂದೇ ಪಾರ್ಟ್ಸ್ ನಾವು ಕಟ್ಟಿಂಗ್ ಮಾಡೋ ಬದಲು ಈ ಥರ ಎಲ್ಲ ಪಾರ್ಟ್ಸ್ಗಳನ್ನು ಒಂದೇ ಸಲ ನಾವು ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಹುಡ್ಕೋ ಅಂತೂ ತಪ್ಪೋದೇ ಇಲ್ಲ. ಈ ಥರ ಒಂದು ಐಡಿಯಾ ಮಾಡ್ಕೊಂಡ್ಬಿಟ್ಟು ನೀವು ಎಲ್ಲ ಒಂದು ಕ್ರಾಸ್ ಬೆಲ್ಟ್ ಆಗಿರ್ಬೋದು, ಸ್ಲೀವ್ಸ್ ಆಗಿರ್ಬೋದು, ಎಲ್ಲನೂ ಒಂದೇ ಸಲ ಕಟ್ ಮಾಡಿ ಎತ್ತಿಟ್ಕೊಂಬಿಡಿ. ಖಂಡಿತವಾಗ್ಲೂ ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿಯಾಗುತ್ತೆ. ಈ ಥರ ಏನು ಸ್ಲೀವ್ಸ್ ಇದೆ ಅಲ್ವಾ, ಇದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಪೀಸ್ ಕೂಡ ಆಗಿಲ್ಲ. ಯಾಕಂದರೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ತುಂಬ ಟೈಮ್ ಕೂಡ ಸೇವ್ ಮಾಡ್ಕೋಬೋದು. ಏನು ಒಳಬಟ್ಟೆ ಇದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಶಾರ್ಟೇಜ್ ಬರುತ್ತೆ ಕಂಕ್ಳಿಗೆ, ಅದಕ್ಕೋಸ್ಕರ ನಾನು ಬಟ್ಟೆನ ಕೊಟ್ಕೋತೀನಿ. ಈ ಥರ ಎಕ್ಸ್ಟ್ರಾ ಒಂದು ಸ್ವಲ್ಪ ಈ ಥರ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಮಗೆ ಕಟ್ಟಿಂಗ್ ಮಾಡುವಾಗ ಖಂಡಿತವಾಗ್ಲೂ ಟೈಮ್ ಕೂಡ ನಮಗೆ ಈಸಿ ಆಗುತ್ತೆ ಅಂತ. ನೋಡಿದ್ರಿ ಅಲ್ವಾ, ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.